ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಕಡೆ ಒಂದು ಚಿಕ್ಕಡಿಕಾಯಿ ಅಂತ ಸಿಗುತ್ತೆ, ಅದರಲ್ಲಿ ಬಸ್ಸಾರು ಹೇಗೆ ಮಾಡೋದು ಮತ್ತು ನಾವು ಯಾವ ಸ್ಟೈಲಲ್ಲಿ ತಿಂತೀವಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಫಸ್ಟು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಬಲ್ತಿರ್ತಕ್ಕಂಥ ಚಿಕ್ಕಡಿಕಾಯಿನ ಕಿತ್ತು ಅದನ್ನು ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೀನಿ. ಓಕೆನಾ? ಸೊ ಅದನ್ನು ಬೇಯಿಸೋವಾಗ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ನನಗೆ ಹೇಗೆ ಬೇಕೋ, ಮೀನ್ಸ್ ಅದು ಕಾಯಿಗೆಲ್ಲ ಉಪ್ಪಿಡೀಲಿ ಅಂತ ಹೇಳಿಬಿಟ್ಟು ಅದನ್ನು ಬೇಯಿಸೋಕೆ ಇಟ್ಬಿಟ್ಟು ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಪಲ್ಯಕ್ಕೆ ಬೇರೆ ಮತ್ತು ಸಾಂಬಾರಿಗೆ ಬೇರೆ ಅಂತ ಹೇಳಿಬಿಟ್ಟು ಮತ್ತು ಈರುಳ್ಳಿ ಬೆಳ್ಳುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊತೀನಿ. ಅಂದರೆ ಜಾಸ್ತಿ ಮಾಡೋದು ಬೇಡ, ಕಪ್ಪಾಗೋದು ಬೇಡ, ಜಸ್ಟ್ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗಿ ಸ್ವಲ್ಪ ಬಾಡಿದಂಗೆ ಆಗಬೇಕು. ಸೊ ಅಲ್ಲಿವರೆಗೂ ನಾನು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಬೇರೆ ಇನ್ನೇನಕ್ಕೆ ಫ್ರೈ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಬಸ್ಸಾರಿಗೆ ನಾವು ಈರುಳ್ಳಿ ಫ್ರೈ ಮಾಡಿಕೊಂಡೇ ಹಾಕೋದು. ಯಾಕಂದರೆ ಇದು ಹುಳಿ ಸಾರು ಥರನೂ ಇರಬೇಕು, ಒಂದು ಸ್ವಲ್ಪ ಮಸಾಲೆ ಸಾರು ಥರನೂ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸ್ವಲ್ಪ ಕೆಂಪಕ್ಕೆ ಫ್ರೈ ಮಾಡ್ಕೊಳ್ತೀನಿ, ಒಂದು ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ. ಸೊ ನೋಡಿ, ನಾನು ಈ ಥರ ಮಾಡ್ತಾಯಿದ್ದೀನಲ್ಲ, ಆ ಥರ ಕಡಿಮೆ ಉರಿನಲ್ಲೇ ಫ್ರೈ ಮಾಡ್ಕೋಬೇಕು. ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಓಕೆನಾ? ಸೊ ಅದು ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೇನು ಮಾಡ್ತೀನಿ ಅಂತ ಹೇಳಿದ್ರೆ, ಇದು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಬೆಳ್ಳುಳ್ಳಿನೇನು ಫ್ರೈ ಮಾಡೋದು ಬೇಡ, ಬರೀ ಎಣ್ಣೆನ ಮಾತ್ರ ಫ್ರೈ ಮಾಡಬೇಕಷ್ಟೇ. ಮೀನ್ಸ್ ಈರುಳ್ಳಿನ ಮಾತ್ರ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಸೊ ಅದೇ ಬಿಸಿ ಮೇಲೆ ಆ ಬೆಳ್ಳುಳ್ಳಿನ ಹಾಕಿ, ಅದಾದಮೇಲೆ ಮಿಕ್ಸಿ ಜಾರ್ಗೆ ಏನು ಮಾಡಬೇಕು, ನಾವು ಹುರ್ಕೊಂಡಿರ್ತೀವಲ್ಲ, ಫ್ರೈ ಮಾಡ್ಕೊಂಡಿರ್ತೀವಲ್ವ ಈರುಳ್ಳಿ ಬೆಳ್ಳುಳ್ಳಿ, ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಅದು ತಣ್ಣಕ್ಕಾದಮೇಲೆ ಅದಾದಮೇಲೆ ಅದು ಇದು ಬೇಯಕ್ಕೆ ಇಟ್ಟಿದ್ನಲ್ಲ, ವಿಸಿಲ್ಗೆ ಹಾಕೋಕ್ಕೆ ಇಟ್ಟಿದ್ನಲ್ಲ, ಸೊ ಅದು ಬಂತು. ನಾವು ಅದನ್ನು ಬಿಸಿನ ಡೈರೆಕ್ಟ್ ಜಾರ್ಗೆ ಹಾಕೋದು ಬೇಡ, ನಾವೆಷ್ಟು ರುಬ್ಕೊಬೇಕು ಅದನ್ನು ಒಂದು ತಟ್ಟೆಲಿ ಹಾಕಿ ತಣ್ಣಗೆ ಮಾಡ್ಕೊಳ್ಳೋಣ, ಮೀನ್ಸ್ ಆರಿಸ್ಕೊಳ್ಳೋಣ ಕಾಳು. ಮತ್ತು ಇದು ಅದಾರೋ ತನಕ ನಾನು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿರ್ತೀನಿ. ಸೊ ಹುಣ್ಸೆಹಣ್ಣು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಇದು ಹುಳಿ ಸಾರಲ್ಲ, ಜಾಸ್ತಿ ಹುಳಿ ಆದರೆ ತಿನ್ನೋಕ್ಕಾಗೋದಿಲ್ಲ, ಬಸ್ಸಾರಲ್ವ, ಅದಕ್ಕೋಸ್ಕರ ಹುಣ್ಸೆಹಣ್ಣು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಅದಾದಮೇಲೆ ಹಸಿ ಜೀರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ನೀವು ಎಷ್ಟು ಹಾಕಿದ್ರೂ ಅದು ಹೆಲ್ತ್ಗೆ ಒಳ್ಳೆಯದು. ಸೊ ಜೀರಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಇದೇನು ಬೇಯಿಸಿಟ್ಕೊಂಡಿದ್ದೀವಲ್ವ ಅದನ್ನು ಅದು ತಣ್ಣಕ್ಕಾಗಿದೆಯಲ್ಲ, ಸೊ ಅದನ್ನು ಹಾಕ್ಕೊಂಡು ನಾವು ಏನು ಅಂತ ಹೇಳಿದ್ರೆ ಕಾಳು ಬೇಯಿಸ್ಕೊಂಡಿದ್ದೀರಲ್ವ ಅದೇ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಯಾಕಂದರೆ ಕಾಳು ಬೇಯಿಸಿರೋ ನೀರಲ್ಲಿ ಸ್ವಲ್ಪ ಅದೆಲ್ಲನೂ ಹೋಗಿರುತ್ತಲ್ಲ, ಅಂಶಗಳೆಲ್ಲ ಹೋಗಿರುತ್ತಲ್ವ, ಸೊ ಅದರಿಂದ ಅದೇ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ನಿಮಗೆ ಬೇಕು ಅಂದರೆ ಆಮೇಲೆ ನೀರು ಕ್ವಾಂಟಿಟಿ ನೋಡ್ಕೊಂಡು ನಾನು ಆಮೇಲೆ ಮಿಕ್ಸ್ ಮಾಡೋದು ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಕಾಳು ಅಷ್ಟೇ, ಜಾಸ್ತಿ ಕಾಳು ಹಾಕ್ಬೇಡಿ, ಯಾಕಂದರೆ ಸಾಂಬಾರು ಮಂದ ಬಂದುಬಿಡುತ್ತೆ. ನೋಡ್ಕೊಂಡು ಹಾಕ್ಕೊಳ್ಬೇಕು ಕಾಳು. ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊಳ್ಳಿ. ನೋಡಿ, ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ಸಪ್ರೇಟಾಗಿ ಖಾರದ ಪುಡಿ ನಾನು ಹಾಕ್ತಾಯಿಲ್ಲ, ಯಾಕಂದರೆ ಸಾಂಬಾರು ಪುಡಿನಲ್ಲೇ ಸ್ವಲ್ಪ ಖಾರ ಇರೋದ್ರಿಂದ ನಾನು ಬರೀ ಸಾಂಬಾರು ಪುಡಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಂಡು ನೋಡಿ, ನಾವೇನು ತರಕಾರಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದೇ ನೀರನ್ನು ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ನಾನು ಸ್ವಲ್ಪ ತಣ್ಣೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದು ಬಿಸಿ ಇತ್ತಲ್ವ ನೀರು, ಅದಕ್ಕೋಸ್ಕರ. ನೀವು ಬೇಕಂದರೆ ಬರೀ ಅದೇ ನೀರನ್ನೇ ಹಾಕ್ಕೋಬೋದು. ಸೊ ಅದನ್ನು ಬೇಯಿಸಿರೋ ಇದನ್ನೆಲ್ಲ ಹಾಕಿ ನೀಟಾಗಿ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಅದಾದಮೇಲೆ ಒಂದು ಪಾತ್ರೆಗೆ ಸಾಂಬಾರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಇದೆಲ್ಲನೂ ನಾನು ಕಡಿಮೆ ಉರಿಯಲ್ಲೇ ಹೇಳ್ಕೊಡ್ತಾಯಿದ್ದೀನಿ. ನೋಡಿ, ಎಣ್ಣೆ ಕಾದಿದ್ದಾಯಿತು. ಜೀರಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಫಸ್ಟು. ಅದಾದಮೇಲೆ ಬೇಕು ಅಂದರೆ ಜೀರಿಗೆ ಹಾಕ್ಕೊಳ್ಳಿ. ಇಲ್ಲ ನಮಗೆ ಬೇಡ, ಸಾಂಬಾರಿಗೆ ರುಬ್ಬಿದ್ದೀವಿ ಅಂತ ಹೇಳಿದ್ರೆ ನಿಮಗೇನು ಬೇಡ, ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಅದು ಸಾಸಿವೆ ಅದು ಹಾಕಿದ್ದೆಲ್ಲ ಆದಮೇಲೆ ಬೆಳ್ಳುಳ್ಳಿನ ಸ್ವಲ್ಪ ಅರ್ಧಂಬರ್ಧ ಜಜ್ಜಿಟ್ಕೊಳ್ಳಿ, ಕೊಯ್ಬೇಡಿ, ಸ್ವಲ್ಪ ಜಜ್ಜಿಟ್ಕೊಂಡು ಅದನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪಕ್ಕಾಗಬೇಕು. ಸೊ ಕೆಂಪಕ್ಕಾದಮೇಲೆ ನೀಟಾಗಿ ಅದನ್ನು ಎಣ್ಣೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಕೆಂಪಕ್ಕಾಗುತ್ತೆ. ಕೆಂಪಕ್ಕಾದ್ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ ನಾನು ತೋರಿಸ್ತಿರ್ತೀನಿ. ಅದಾದಮೇಲೆ ಬೇಕಂದರೆ ನೀವು ಹಾಗೆ ಇದು ಕರಿಬೇವಿನ ಸೊಪ್ಪು ಹಾಕ್ಕೋಬೋದು. ನಾನು ಕರಿಬೇವಿನ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ, ಯಾಕಂದರೆ ಅದು ಹಸಿ ಹಸಿಯಾಗಿದ್ದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತೇಳ್ಬಿಟ್ಟು. ಸೊ ಆಮೇಲೆ ಅದಾದಮೇಲೆ ರುಬ್ಬಿರೋ ಇದು ಖಾರ ಮತ್ತು ಅದು ಬೇಯಿಸಿಟ್ಕೊಂಡಿದ್ದೀವಲ್ಲ ಕಾಯಿ, ಆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಕ್ವಾಂಟಿಟಿ, ತುಂಬ ತೆಳುವಾಗಿ ಬೇಕಾ ಅಥವಾ ಸ್ವಲ್ಪ ಮಂದಕ್ಕಿರಲಿ ನಾನು ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಯಾಕಂದರೆ ಉಪ್ಪು ಸ್ವಲ್ಪ ಕಡಿಮೆ ಹಾಕಿ, ಯಾಕಂದರೆ ನಮ್ಮ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಜಾಸ್ತಿ ಉಪ್ಪು ಹಾಕ್ಕೊಳ್ಳೋಕ್ಕೋದ್ರೆ ನಿಮಗೆ ಅದು ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಚೆನ್ನಾಗಿ ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸಿ ಸಾಂಬಾರು, ಯಾಕಂದರೆ ಹಸಿ ವಾಸನೆ ಇದ್ದರೆ ಚೆನ್ನಾಗಿರೋದಿಲ್ಲ. ಸಾಂಬಾರು ಚೆನ್ನಾಗಿ ಕುದಿಸಿ ಅದಾದಮೇಲೆ ಅದೇ ಬಾಣಲೆಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು
ಇದೇನು ಗೊತ್ತಾ, ಪಲ್ಯ ಮಾಡೋದಕ್ಕೆ. ಏನು ಹೇಳಿ, ಪಲ್ಯ ಮಾಡೋದಕ್ಕೆ. ಸೊ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಇದಕ್ಕೇನು ಜೀರಿಗೆ ಅವಶ್ಯಕತೆ ಇರಲ್ಲ. ಸೊ ಬರೀ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂದಮೇಲೆ ಇನ್ನೂ ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡಿದ್ದೀವಲ್ವ, ಅದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅಂದರೆ ಅದು ಈರುಳ್ಳಿ ಒಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕೆಂಪಕ್ಕೆ ಹಾಕಬೇಕು. ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಉರಿ ಇಟ್ಟರೆ ಕಪ್ಪಕ್ಕೆ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ಟೇಸ್ಟು. ಸೊ ಸ್ವಲ್ಪ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಿದ್ದಾದಮೇಲೆ ನೋಡಿ, ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಬಾಡೋ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಬೇಯಿಸಿಟ್ಕೊಂಡಿದ್ದೀವಲ್ವ, ಆ ಕಾಳುಗಳನ್ನ ಹಾಕ್ಕೊಳ್ಳೋಣ. ನಾನು ಆಲ್ರೆಡಿ ನೀರೆಲ್ಲ ಸಾಂಬಾರ್ಗೆ ಹಾಕಿರೋದ್ರಿಂದ ಇದರಲ್ಲಿ ನೀರಿಲ್ಲ, ಸೊ ಅದಕ್ಕೆ ನಾನು ಡೈರೆಕ್ಟ್ ಬಗ್ಗಿಸ್ಕೊಳ್ತಿದ್ದೀನಿ. ಬಗ್ಗಿಸ್ಕೊಂಡಿದ್ದಾದಮೇಲೆ ನೀಟಾಗಿ ಅದನ್ನೆಲ್ಲನೂ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಅದನ್ನು ತಿರುಗಿಸ್ಕೊಂಡು ಇದು ಮಾಡಬೇಕು. ಇದೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸಿರೋದ್ರಿಂದ ಸ್ವಲ್ಪ ಇದಕ್ಕೆ ಇದು ಜಸ್ಟ್ ಬಿಸಿ ಮಾಡ್ಕೊಳ್ಳೋಣ. ಅದಾದಮೇಲೆ ಉಪ್ಪೇನು ಹಾಕೋದು ಬೇಡ, ಅದಕ್ಕೆ ನಾನು ಆಲ್ರೆಡಿ ಹಾಕಿರೋದ್ರಿಂದ ಉಪ್ಪೇನು ಹಾಕ್ಕೊಳ್ಳೋದು ಬೇಡ. ನೋಡಿ, ಈ ಥರ ಸ್ವಲ್ಪ ಬೆಂದಿದೆ ಅಲ್ವಾ, ಸ್ವಲ್ಪ ಇದು ಬಿಸಿಯಾಗಿದೆ, ಒಗ್ಗರಣೆ ಎಲ್ಲ ಅದಕ್ಕೆ ಒಗ್ಗಿಕೊಂಡಿದೆ. ಸೊ ಅದೆಲ್ಲ ಆಗಿದ್ದೆಲ್ಲ ಆದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಗರಂ ಮಸಾಲೆ ಹಾಕ್ಕೋಬೇಕು. ಗರಂ ಮಸಾಲೆ ಬಿಟ್ಟರೆ ಬೇರೆ ಇನ್ನೇನು ಪೌಡರ್ ಹಾಕ್ಕೋಬೇಡಿ, ನೀವು ಸ್ಪೈಸಸ್ಸು ಚೆನ್ನಾಗಿರೋದಿಲ್ಲ ಅಷ್ಟೊಂದು. ಸೊ ಗರಂ ಮಸಾಲೆ ಹಾಕ್ಕೊಂಡು ನೀಟಾಗಿ ಅದನ್ನು ಇನ್ನೊಂದು ಸತಿ ತಿರುಗಿಸ್ಬಿಟ್ರೆ ಆ ಕಡೆ ಸಾರು ಒಂದು ಕುದಿ ಬಂದಿರುತ್ತೆ, ಈ ಕಡೆ ಪಲ್ಯನೂ ರೆಡಿಯಾಗಿರುತ್ತೆ. ಈ ಬಸ್ಸಾರಿಗೆ ಲಾಸ್ಟಲ್ಲಿ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಡೆಕೋರೇಷನ್ಗೆ ಹಾಕ್ಕೋಬೋದು. ಸೊ ಅದನ್ನು ಹಾಕ್ಕೊಂಡು ಅದನ್ನು ಮುಚ್ಚಿಟ್ಟು ಆ ಕಡೆ ಸಾಂಬಾರು ಕುದಿ ಬಂತು. ಈ ಕಡೆ ಮುದ್ದೆನ ಹೆಂಗೆ ತಿನ್ನಬೇಕು ಅಂತ ಹೇಳ್ತೀನಿ ನೋಡಿ. ಹಳೆ ಕಾಲದಲ್ಲಿ ಮಾಡ್ತಿದ್ರಲ್ಲ ನಮ್ಮ ಅಜ್ಜಿ ಅವರೆಲ್ಲನೂ ನೋಡಿ, ಆ ಥರ ಮುದ್ದೆ ಇಟ್ಕೋಬೇಕು. ಈ ಥರ ಇದ್ರ ಥರ ಮಾಡ್ಕೋಬೇಕು, ಹಳ್ಳ ಥರ ಮಾಡಿಕೊಂಡು ಅದರಲ್ಲಿ ತುಪ್ಪ ಹಾಕ್ಕೋಬೇಕು. ಬಿಸಿ ಬಿಸಿ ಮುದ್ದೆ ಇರಬೇಕು. ತುಪ್ಪ ಹಾಕ್ಕೊಂಡ್ರೆ ಮುದ್ದೆ ಬಿಸಿಗೆ ಕರ್ಗೋಗುತ್ತೆ ತುಪ್ಪ. ನೋಡಿ, ಆ ಥರ ಬಿಸಿ ಹೋಗ್ತಾಯಿದೆ ಮುದ್ದೆ. ನೋಡಿ, ಈಗ ನಾನು ತುಪ್ಪ ಹಾಕ್ತೀನಿ. ಆ ತುಪ್ಪ ಹಾಕಿ ಅದಾದಮೇಲೆ ಅದ್ರ ಮೇಲೆ ಸಾಂಬಾರು ಹಾಕ್ಕೊಂಡು, ಈಚೆ ಒಂದು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಅದು ಮುದ್ದೆ ಅದ್ಕೊಳ್ಳೋದಕ್ಕೆ. ಅದಾದಮೇಲೆ ಅದ್ರ ಒಳಗಡೆ ಸಾಂಬಾರು ಹಾಕ್ಕೊಂಡು ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ನಿಮ್ಮ ಬಾಯಲ್ಲಿ ಎಲ್ಲರ ಬಾಯಲ್ಲೂ ನೀರು ಬರ್ತಾಯಿದೆ ಅಂತ ಗೊತ್ತು. ಸೊ ನೀವೊಂದು ಸತಿ ಟ್ರೈ ಮಾಡಿ ಇದೇ ಸ್ಟೈಲಲ್ಲಿ ತಿನ್ನೋದಕ್ಕೆ. ನಾನು ನೋಡಿ, ಮುದ್ದೆ, ತುಪ್ಪ, ಸಾಂಬಾರು, ಪಲ್ಯ, ಅದ್ರ ಜೊತೆ ಬಿಸಿ ಬಿಸಿ ಅನ್ನದ ಮೇಲೆ ತುಪ್ಪ, ಅದ್ರ ಮೇಲೆ ಸಾಂಬಾರು ಹಾಕ್ಕೊಂಡು ತಿಂತಿದ್ರೆ ಆಹಾ, ಇನ್ನೇನು ಬೇಕು ನಮಗೆ ಅಲ್ವಾ. ಸೊ ನೀವು ಒಂದು ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ನನಗಂತೂ ತುಂಬ ಚೆನ್ನಾಗಿ ಬಂತು. ನನಗೊತ್ತು ನಿಮ್ಮ ಬಾಯಲ್ಲೂ ನೀರು ಊರ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಹಳ್ಳಿ ಸ್ಟೈಲಲ್ಲಿ ನಾನು ಮುದ್ದೆನೂ ಯಾವ ಥರ ಮಾಡಿ ಇದು ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಬಸ್ಸಾರಲ್ಲಿ ಮುದ್ದೆ ಹೆಂಗೆ ತಿನ್ನೋದಂತ ಹೇಳಿದ್ದೀನಿ, ತೋರಿಸಿದ್ದೀನಿ. ಸೊ ನೀವೊಂದು ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ಮತ್ತು ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲನೂ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನೋಡಿ, ನಾನು ಯಾವ ಥರ ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಾನು ಹೆಲ್ದಿ ಫುಡ್ ತಿಂದು ಹೆಲ್ದಿಯಾಗಿದ್ದೀನಿ. ನೀವು ಕೂಡ ನನ್ನ ಥರನೇ ಹೆಲ್ದಿ ಫುಡ್ ತಿಂದು ಹೆಲ್ದಿಯಾಗಿರಿ, ಎಂಜಾಯ್ ಮಾಡಿ. ಸೊ ಹಳ್ಳಿ ಊಟನ ಆವಾಗವಾಗ ಸವಿತಾ ಇದ್ರೇ ಅದಕ್ಕೊಂಥರ ಟೇಸ್ಟು ಅಂತ ಹೇಳ್ತಾ ಈ ವ್ಲಾಗು ಇಲ್ಲಿಗೆ ನಾನು ಕೊನೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.